ಹಾಯ್ ಕೋಮಲ, ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೆ. ಬೈ ಮಿಸ್ಸಾಗಿ ನಾನು ಸ್ಟಾಕ್ ಹಾಕಿದ್ದೀನಿ, ಬಟ್ ಆದರೆ ಡೇಟ್ನ ತಪ್ಪು ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಚೇಂಜ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಿಂಗೇನಾದರೂ ಗೊತ್ತಾ? ಅಷ್ಟೇನೇ ಯಶು, ಬಾ ನಾನು ಇವತ್ತು ನಿನಗೆ ಹೇಗೆ ಡೇಟ್ನ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ನೀನು ಲಾಗಿನ್ ಆದಮೇಲೆ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಲೆಫ್ಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡು. ಅಲ್ಲಿ ಟ್ರಾನ್ಸಾಕ್ಷನ್ ಅಂತ ರೆಡ್ ಕಲರ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡು. ಅದಾದಮೇಲೆ ನೀನು ಯಾವ ಡೇಟ್ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೆ? ನಾನು ಬೈ ಮಿಸ್ಸಾಗಿ June 25 ಕೊಡೋ ಬದಲು June 15 ಕೊಟ್ಬಿಟ್ಟಿದ್ದೀನಿ. ಅದು ಹೇಗೆ ಚೇಂಜ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನೀನು ಹೇಳ್ಕೊಡ್ತೀಯಾ ಕೋಮಲ? ಹಾಂ ಯಶು, ಯಾವ ಐಟಮಲ್ಲಿ ನೀನು ಚೇಂಜ್ ಮಾಡಬೇಕು ಅಂದ್ಕೊಂಡಿರೋದು? ನಾನು ಆಯಿಲ್ ಮತ್ತು ಮಿಲ್ಕ್ ಪೌಡರ್ ಎರಡರಲ್ಲೂ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ ಯಶು, ಅಲ್ಲಿ ನೀನು ಆ್ಯಕ್ಷನ್ ಅಂತ ಒಂದು ರೋ ಇರುತ್ತೆ, ಅಲ್ಲಿ ಗ್ರೀನ್ ಕಲರಲ್ಲಿ ಪೆನ್ಸಿಲ್ ಮಾರ್ಕಲ್ಲಿ ಇರುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಂಗೆ ಎಡಿಟ್ ಆಪ್ಷನ್ ಸಿಗುತ್ತೆ. ಸೊ ಟ್ರಾನ್ಸಾಕ್ಷನ್ ಡೇಟ್ ಮೇಲೆ ಕ್ಲಿಕ್ ಮಾಡಿ 25 ಡೇಟ್ನ ಕೊಡು. ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಾದ್ಮೇಲೆ ಅಪ್ಡೇಟ್ ಅಂತ ಬಟನ್ ಕೊಡು. ಸೊ ಐಟಮ್ ಸ್ಟಾಕ್ ಅಪ್ಡೇಟೆಡ್, ಓಕೆ ಕ್ಲಿಕ್ ಮಾಡು. ನಿಮಗೆ ಅಲ್ಲಿ ನೋಡು ಟ್ರಾನ್ಸಾಕ್ಷನ್ ಡೇಟಲ್ಲಿ ನಿನಗೆ ಚೇಂಜ್ ಆಗಿರುತ್ತೆ. ಮತ್ತೆ ಇನ್ನೊಂದು ಚೇಂಜ್ ಮಾಡಬೇಕು ಅಂದಲ್ಲ, ಮತ್ತೆ ಅದೇ ರೀತಿ ಮಾಡು. ಕ್ಲಿಕ್ ಮಾಡಿ ಟ್ರಾನ್ಸಾಕ್ಷನ್ ಬಟನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೇಟ್ನ 25 ಕೊಟ್ಟು ಮತ್ತೆ ಅಪ್ಡೇಟ್ ಅಂತ ಕೊಡು. ಅಲ್ಲಿ ಐಟಮ್ ಸ್ಟಾಕ್ ಅಪ್ಡೇಟೆಡ್ ಅಂತ ಬಂದಿರುತ್ತೆ, ಓಕೆ ಕೊಟ್ಟು. ಅದಾದಮೇಲೆ ಅಲ್ಲಿ ನಿನಗೆ ಎಲ್ಲ ಅಪ್ಡೇಟ್ ಆಗಿರುತ್ತೆ, ನೋಡ್ಕೋ ಯಶು. ಇಷ್ಟೇ ಈಸಿಯಾಗಿ ಅಪ್ಡೇಟ್ ಮಾಡೋದು ನೀನು. ಓ ಇಷ್ಟೇನಾ ಕೋಮಲ? ಎಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.